ಹೆಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ನೀವು ನೋಡ್ತಾ ಇರುವಂತಹ ಬ್ಯಾಂಗಲ್ಸು ಇದು 2 ಕಟ್ ಬ್ಯಾಂಗಲ್ಸು. ಇದು 4 ಡಿಸೈನು ಕೂಡ ನಾನು ಮಾಡಿದ್ದೀನಿ. ಸೊ ಈ ಒಂದು ವೀಡಿಯೋಸ್ ನಿಮಗೆ ಇವತ್ತು ತೋರಿಸ್ತಾ ಇರೋದು ನಾನು ಈ ಡಿಸೈನ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಈಗ ನಾನು 2 ಕಟ್ ಬ್ಯಾಂಗಲ್ಗೆ ಸಿಲ್ಕ್ ಥ್ರೆಡ್ನ ರ್ಯಾಪ್ ಮಾಡಿಕೊಂಡು ಇಲ್ಲಿ 4 ಸೈಡು ಸಹ ಈ ರೀತಿ ನಾವು ಗಮ್ಮಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಡಿಸೈನ್ ಎಲ್ಲ ಕಡೆ ಈಕ್ವಲ್ ಆಗಿರಬೇಕಲ್ವ, ಅದಕ್ಕೋಸ್ಕರ. ನಂತರ ನಾವು ಗ್ಲೂನ ಈ ರೀತಿ ಹಾಕ್ಕೋಬೇಕು. ನೆಕ್ಸ್ಟ್ ಗ್ಲೂನನ್ನು ಅಪ್ಲೈ ಮಾಡ್ಕೊಂಡಾದಮೇಲೆ ಲೀಫ್ ಶೇಪು ಗ್ಲಾಸಿ ಕುಂದನ್ನು, ವೈಟ್ ಗ್ಲಾಸಿ ಕುಂದನ್ನು ಈ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿ 4 ಕುಂದನನ್ನು ಸ್ಟಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ 3 ಆಯಿತು, ಇದೊಂದು 4. ಈ ರೀತಿ ಒಂದರ ಕೆಳಗಡೆ ಒಂದು 4 ಸ್ಟಿಕ್ ಮಾಡ್ಕೊಂಡಾದಮೇಲೆ ಅದರ ಮಿಡಲಲ್ಲಿ ಈ ರೀತಿ ಮತ್ತೆ ಒಂದೊಂದು ಕುಂದನ್ನು, ರೌಂಡ್ ಶೇಪ್ ಕುಂದನ್ನು, ಸೆರಾಮಿಕ್, ಇದು ರೌಂಡ್ ಶೇಪ್ ಸೆರಾಮಿಕ್ ಕುಂದನನ್ನು ನಾವು ಈ ರೀತಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗು. ನೋಡಿ, ಈಗ ನಾನು ಒಂದು ಬ್ಯಾಂಗಲ್ ಫುಲ್ಲು ಮಾಡಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ. ಮಾಡಿದ್ದಾದಮೇಲೆ ಈ ರೀತಿ ಇರುತ್ತೆ. ನೆಕ್ಸ್ಟ್ ಅದು ಮಿಡಲಲ್ಲಿ ಈ ರೀತಿ ಗ್ಯಾಪ್ ಇರುತ್ತಲ್ವ, ಸೊ ಇಲ್ಲಿಗೆ ಒಂದು ಸೆರಾಮಿಕ್ ಕುಂದನ ಈ ರೀತಿ ಸ್ಟಿಕ್ ಮಾಡಿಕೊಂಡ್ರೆ ಆ ಒಂದು ಲುಕ್ ಇನ್ನೂ ಕೂಡ ಚೆನ್ನಾಗಿ ಇರುತ್ತೆ. ನೋಡಿ, ಈಗ ಮುಂಚೆನೇ ನಾನು ಒಂದು ಬ್ಯಾಂಗಲ್ನ ಮಾಡಿ ಇಟ್ಕೊಂಡಿದ್ದೆ. ಅದು ಇವಾಗ ಗಮ್ ಎಲ್ಲ ಡ್ರೈ ಆಗಿದೆ ಅಲ್ವಾ, ಸೊ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಿಮಗೆ ನೋಡೋದಕ್ಕೆ ಗಮ್ ಇದೆ ಅಲ್ಲಪ್ಪ, ಇದು ಹೆಂಗೆ ಯಾವ ರೀತಿ ಕಾಣಿಸುತ್ತೆ ಅಂದ್ಕೋಬಹುದು. ಬಟ್ ಗಮ್ ಎಲ್ಲ ಡ್ರೈ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಯಾಂಗಲ್ನ ಬೇರೆ ಡಿಸೈನ್ನ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೂ ಕೂಡ ಸೇಮ್ ಮೊದಲನೇ ಬ್ಯಾಂಗಲ್ಗೆ ತೋರಿಸಿನಲ್ವ, ಅದೇ ರೀತಿ 4 ಸೈಡು ಗಮ್ಮನ್ನು ಅಪ್ಲೈ ಮಾಡ್ಕೊಂಡು ನಂತರ ಇದಕ್ಕೆ ವೈಟ್ ಕಲರ್ ರೌಂಡ್ ಶೇಪ್ ಕುಂದನನ್ನು ಈ ರೀತಿ ಸ್ಟಿಕ್ ಮಾಡ್ಕೊಬೇಕು. ಇದಕ್ಕೂ ಕೂಡ ನಾವು ಲೀಫ್ ಶೇಪ್ ಕುಂದನನ್ನು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. 5 ಕುಂದನನ್ನು ಈ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕು. ಸೈಡಲ್ಲಿ 2, ಮೇಲೆ 1 ಮತ್ತು ಅದ್ರ ಪಕ್ಕ ಒಂದೊಂದು ಕುಂದನ್ನು ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಇದು ವೈಟ್ ಕಲರ್ ಇರುತ್ತೆ. ಈ ಒಂದು ಲೀಫ್ ಕುಂದನ್ ವೈಟ್ ಕಲರ್ ಲೀಫ್ ಕುಂದನ್ ಇರುತ್ತೆ ಇದು. ನೋಡಿ, ಈಗ ನಾನು ಎಲ್ಲನೂ ಕೂಡ ಡಿಸೈನ್ ಮಾಡ್ಕೊಂಡಾಯಿತು. ಇದ್ರಕ್ಕೂ ಕೂಡ ಸೇಮ್ ಅದೇ ಆ ಬ್ಯಾಂಗಲ್ ಥರನೇ ಮಿಡಲಲ್ಲಿ ಒಂದೊಂದು ಕುಂದನ್ನು ಈ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಚೂಡಿದಾರ್ ಅದೆಲ್ಲ ಹಾಕ್ಕೊಂಡಾಗ, ಆಮೇಲೆ ಆಫೀಷಿಯಲ್ಲಾಗಿ ಆಫೀಸ್ ವೇರ್ಗೂ ಕೂಡ ಈ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ಹ್ಯಾಂಡ್ಗೆ ಒಂದೊಂದು ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೋಡಿ, ಮುಂಚೆನೇ ಒಂದು ಮಾಡಿ ನಾನು ಇಟ್ಕೊಂಡಿದ್ದೆ. ಈ ರೀತಿ 2 ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಗ್ಲೂ ಎಲ್ಲ ಡ್ರೈ ಆದಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಥರ್ಡ್ ಡಿಸೈನ್ ನೋಡೋಣ ಯಾವ ರೀತಿ ಮಾಡೋದು ಅಂದ್ಬಿಟ್ಟು. ಇದಕ್ಕೂ ಅಷ್ಟೇ ಸೇಮ್ ಆ ಫಸ್ಟ್ ಬ್ಯಾಂಗಲ್ ಥರನೇ 4 ಕಡೆ ಗ್ಲೂವನ್ನು ಅಪ್ಲೈ ಮಾಡಿಕೊಂಡು, ಇದಕ್ಕೆ ನಾನು ಕುಂದನ್ ಇದು ಡಿಫ್ರೆಂಟ್ ಇದೆ. ಏನಪ್ಪ ಅಂದರೆ ಇದು ರೆಕ್ಟ್ಯಾಂಗಲ್ ಶೇಪ್, ಸ್ಕ್ವಯರ್ ಶೇಪ್ ಕುಂದನ್ ಇದೆ. ಇದು ಸ್ಕ್ವೇರ್ ಶೇಪ್ ಕುಂದನನ್ನು ಗ್ರೀನ್ ಕಲರ್ ಕುಂದನ್ ಸ್ಟಿಕ್ ಮಾಡಿಕೊಂಡು, ಅದರ ನಂತರ ನೆಕ್ಸ್ಟ್ ಇದಕ್ಕೆ 2 ಸೈಡಲ್ಲಿ ಮಾತ್ರ ಎಡ್ಜಲ್ಲಿ ಈ ರೀತಿ ಲೀಫ್ ಶೇಪ್ ಗ್ಲಾಸಿ ಕುಂದನನ್ನು ನಾವು ಸ್ಟಿಕ್ ಮಾಡ್ಕೋಬೇಕು. ಈ ರೀತಿ 4 ಸೈಡು ಸಹ ಇದೇ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಮಾಡ್ಕೊಂಡಿರೋದನ್ನು ಇವಾಗ ತೋರಿಸ್ತೀನಿ ನಿಮಗೆ. ಈ ರೀತಿ ನೋಡಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ 4 ಸೈಡು. ನೆಕ್ಸ್ಟ್ ನಾವು ಇದು ಮಿಡಲಲ್ಲಿ ಗ್ಯಾಪ್ ಇರುತ್ತಲ್ವ, ಸೊ ಅದನ್ನು ಅದೇ ರೀತಿ ಬೇಕಂದರೆ ಏನು ಸ್ಟಿಕ್ ಮಾಡ್ದಿರೋ ಬಿಟ್ಕೋಬಹುದು. ಇಲ್ಲ ಈ ರೀತಿ ಸಿಂಪಲ್ಲಾಗಿ ಒಂದೊಂದು ರೌಂಡ್ ಶೇಪ್ ಕುಂದನನ್ನು ಬೇಕಾದರೆ ಸ್ಟಿಕ್ ಮಾಡ್ಕೋಬಹುದು. ಈ ರೀತಿ ನೋಡಿ, ಇದು ಕೂಡ ಕಂಪ್ಲೀಟ್ ಆಯಿತು ಡಿಸೈನು. ನೋಡಿ, ಈ ರೀತಿ ಕಾಣಿಸುತ್ತೆ. ಡ್ರೈ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. 1 ಹಾಫ್ ಡೇ ಅಂತೂ ಡ್ರೈ ಆಗೋದಕ್ಕೆ ಬಿಡಬೇಕು. ತುಂಬಾ ಚೆನ್ನಾಗಿ ಇರುತ್ತೆ ಈ ಒಂದು ಬ್ಯಾಂಗಲ್ಸ್. ಒಂದು ಸಿಂಗಲ್ ಬ್ಯಾಂಗಲ್ಸ್ ಕೂಡ ಹಾಕ್ಕೋಬಹುದು, ಇಲ್ಲ ಒಂದು ಕೈಗೆ 2 ಆದರೂ ಹಾಕ್ಕೊಳ್ಬಹುದು. ಈ ಒಂದು 2 ಕಟ್ ಬ್ಯಾಂಗಲ್ ಜೊತೆಗೆ ಸೈಡಲ್ಲಿ 4 ಕಟ್ ಬ್ಯಾಂಗಲ್ಸ್ ಆದರೂ ಹಾಕ್ಕೊಳ್ಬಹುದು, ಇಲ್ಲ ಅಂದರೆ 6 ಕಟ್ ಬ್ಯಾಂಗಲ್ಸ್ ಸಹ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಹಾಕ್ಕೊಳ್ಬಹುದು. ನೆಕ್ಸ್ಟ್ ಇವಾಗ 4th ಡಿಸೈನ್ ನೋಡಿ, ಇದು ಯೆಲ್ಲೋ ಕಲರ್ಗೆ ನಾನು ಕಾಂಟ್ರಾಸ್ಟ್ ಆಗಿ ಡಾರ್ಕ್ ಬ್ಲೂ ಅಥವಾ ರಾಯಲ್ ಬ್ಲೂ ಕಲರ್ ಕುಂದನನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಾನು ರೌಂಡ್ ಶೇಪ್ ಕುಂದನನ್ನು ಸ್ಟಿಕ್ ಮಾಡಿದ್ದೀನಿ. ಇದಕ್ಕೆ ನಾವು
ಅದರ ಅಕ್ಕಪಕ್ಕ ಲೀಫ್ ಶೇಪ್ ಕುಂದನನ್ನು ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಇದನ್ನು ಮಾಡಬೇಕಾದ್ರೆ ಹೆಂಗಂದರೆ ಹಂಗೆ ಮಾಡೋದಲ್ಲ, ಕುಂದನ್ನು ಕರೆಕ್ಟ್ ಶೇಪಲ್ಲಿ ಇದೆಯಾ ಅಂತ ನೋಡಿಕೊಂಡು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಡಿಸೈನು ಫಿನಿಶಿಂಗು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಆವಾಗ ಕಸ್ಟಮರ್ ಯಾರದೂ ಕೂಡ ಚೆನ್ನಾಗಿಲ್ಲ ವರ್ಕು ಅಂತ ಅಂದ್ಕೊತಾರೆ. ಸೊ ನಮ್ಮ ವರ್ಕ್ ಚೆನ್ನಾಗಿದ್ದರೆ ನಮ್ಮ ಹತ್ರ ಕಸ್ಟಮರ್ಸ್ ಬರ್ತಾರೆ. ನೋಡಿ ಈ ರೀತಿ ಒಂದನ್ನು ಮುಂಚೆ ಅಲ್ಲದೆ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ ಈಗ ಎಲ್ಲನೂ ಮಾಡಿ ಆಗಿದೆ, ಎಲ್ಲನೂ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲಿಗೆಂಟಾಗಿ ಇರುತ್ತೆ ಈ ಒಂದು ಡಿಸೈನ್ಸ್. ಹಾಕ್ಕೊಂಡಾಗ ನೋಡಿ ಈ ರೀತಿ ಕಾಣಿಸುತ್ತೆ. ನಾವು ಕೈಗೆ ಹಾಕ್ಕೊಂಡಾಗ ನೋಡಿ ಈ ರೀತಿ ಎರಡಾದರೂ ಹಾಕ್ಕೊಳ್ಬೋದು, ಒಂದಾದರೂ ಹಾಕ್ಕೊಳ್ಬೋದು. ನಾನು ಎಲ್ಲ ಕಲರ್ಸು ಕೂಡ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಕ್ಕೊಂಡಾಗ ಈ ರೀತಿ ಕಾಣಿಸುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.